ಶಾಲಾ ಕಾಲೇಜುಗಳು ಬಂದಾಗಿವೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸ್ವಯಂ ಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಿಸೋ ಅಧಿಕಾರ ಯಾರಿಗಿದೆ? ಹಾಗಾದ್ರೆ ಸರ್ಕಾರದ ಆದೇಶ ಇರಬೇಕಾಗುತ್ತೆ. ಯಾವ ಕಾರಣಕ್ಕೋಸ್ಕರ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂತ ಹೇಳಿ. ಆದ್ರೆ ಸರ್ಕಾರದ ಆದೇಶ ಇಲ್ಲದೆ ಈಗ ರಜೆ ಘೋಷಣೆ ಆಗಿಬಿಟ್ಟಿದೆ. ಅಧಿಕಾರ ಯಾರಿಗಿದೆ? ಅಧಿಕೃತವಾಗಿ ಶಿಕ್ಷಣ ಇಲಾಖೆಯೇ ರಜೆಯನ್ನ ಘೋಷಣೆ ಮಾಡಬೇಕಾಗುತ್ತೆ. ತುರ್ತು ಪರಿಸ್ಥಿತಿ ಇದ್ದಾಗ ಡಿಸಿ ಘೋಷಣೆ ಮಾಡಲಿ ಅಂತ ಸರ್ಕಾರನೇ ಹೇಳುತ್ತೆ. ಅಂದ್ರೆ ಜಿಲ್ಲಾಧಿಕಾರಿ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿಕೊಂಡು ರಜೆ ಕೊಡಬೇಕಾ ಬೇಡವಾ ಅಂತ ತೀರ್ಮಾನವನ್ನು ಕೈಗೊಳ್ಳಿ ಅಂತ. ಈಗ ಸರ್ಕಾರದ ಆದೇಶ ಇಲ್ಲದೆ ರಜೆ ಹಂಗೆಲ್ಲ ಘೋಷಣೆ ಮಾಡಕ್ಕೆ ಬರಲ್ಲ. ಅಪ್ಪಿತಪ್ಪಿಯೂ ಶಿಕ್ಷಕರು ರಜೆ ಘೋಷಣೆ ಮಾಡಂಗೆ ಇಲ್ಲ. ಮಕ್ಕಳ ಶಿಕ್ಷಣದ ಮೂಲಭೂತ ಹಕ್ಕಿಗೆ ಅದು ಧಕ್ಕೆ ಆಗುತ್ತೆ. ಆದರೂ ಕೆಲ ಶಾಲೆಗಳಿಂದ ಮೌಖಿಕವಾಗಿ ರಜೆಯನ್ನ ಘೋಷಣೆ ನೆನ್ನೆನೇ ಹೇಳ್ಬಿಟ್ಟಿದ್ದಾರೆ. ನಾಳೆ ನೀವು ಬರಕ್ಕೆ ಹೋಗಬೇಡಿ, ನಿಮ್ಮ ಪೇರೆಂಟ್ಸಿಗೆ ತಿಳಿಸ್ಬಿಡಿ, ಸ್ಕೂಲ್ ಕಾಲೇಜ್ ಎಲ್ಲ ಓಪನ್ ಇರೋದಿಲ್ಲ ಅಂತ ನೆನ್ನೆನೇ ಹೇಳಿ ಕಳಿಸಿದ್ದಾರೆ. ಇನ್ನು ಕೆಲವು ಕಡೆ ಇವತ್ತು ಇಷ್ಟೊತ್ತಾದರೂ ಕೂಡ ಬೀಗ ತೆಗೆದಿಲ್ಲ. ಇಲ್ಲಿ ಅಧಿಕೃತವಾಗಿ ಶಿಕ್ಷಣ ಇಲಾಖೆ ರಜೆಯನ್ನ ಘೋಷಣೆ ಮಾಡಬೇಕು. ಅದನ್ನು ಹೊರತುಪಡಿಸಿದ್ರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನ ಕೈಗೊಳ್ಳುವಂತ ಅಧಿಕಾರ ಇರುತ್ತೆ. ಸರ್ಕಾರ ಅವ್ರಿಗೆ ಕೊಟ್ಟಿರುತ್ತೆ. ಆದ್ರೆ ಸರ್ಕಾರದ ಆದೇಶ ಇಲ್ಲದೆ ರಜೆಯನ್ನ ಘೋಷಣೆ ಮಾಡೋದಕ್ಕೆ ಅಧಿಕಾರ ಇಲ್ಲಿ ಯಾರು ಕೊಟ್ಟಿರೋದು? ಸ್ವಯಂ ಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ, ಇಲ್ಲ ಅಂತಲ್ಲ. ಸೊ ಈ ತರ ಮಾಡೋದ್ರಿಂದ ಮಕ್ಕಳ ಶಿಕ್ಷಣದ ಮೂಲಭೂತ ಹಕ್ಕಿಗೆ ಧಕ್ಕೆ ಉಂಟು ಮಾಡಿದಂತಾಗುತ್ತೆ. ಇನ್ನು ಸರ್ಕಾರಿ ಶಾಲೆ ಬಂದ್ಗೆ ರೂಪ್ಸಾ ಸಂಘಟನೆ